Hello dear students, I am Rudresh Aloli, Assistant Professor, Department of English, Sri C.C. Hebbal Government First Grade College, Kursingi. In today's session, I am going to introduce you the basic English syllabus of BCom first semester, Rani Chennamma University, Belagavi. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ BCom ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಇಂಗ್ಲೀಷ್ ಪಠ್ಯಕ್ರಮವನ್ನು ಪರಿಚಯಿಸ್ತಾ ಇದ್ದೇನೆ. ಸೊ ದ ಕೋರ್ಸ್ ಆಬ್ಜೆಕ್ಟಿವ್ಸ್ ಅಂದರೆ ಈ ವಿಷಯದ ಉದ್ದೇಶಗಳು, ಇವುಗಳನ್ನು ಕಲಿಯುವುದರಿಂದ ನಿಮಗೆ ದೊರೆಯುವ ಲಾಭಗಳು ಅಥವಾ ಈ ವಿಷಯದ ಉದ್ದೇಶಗಳನ್ನು ನಾನು ಮೊದಲಿಗೆ ವಿವರಿಸ್ತೇನೆ. ಟು ಅಕ್ವೈಂಟ್ ದ ಸ್ಟೂಡೆಂಟ್ಸ್ ವಿತ್ ಕಮ್ಯುನಿಕೇಷನ್ ಸ್ಕಿಲ್ಸ್, ವಿದ್ಯಾರ್ಥಿಗಳಿಗೆ ಸಂವಹನ ಕೌಶಲ್ಯಗಳನ್ನು ತಿಳಿಸುವುದು, ಸಂವಹನ ಕೌಶಲ್ಯಗಳನ್ನು ವೃದ್ಧಿಸುವಂತೆ ಮಾಡುವುದು. ಟು ಇನ್ಕಲ್ಕೇಟ್ ಲೈಫ್ ಸ್ಕಿಲ್ಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್, ಜೀವನ ಕೌಶಲ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವುದು. ಟು ಇಂಪ್ರೂವ್ ದ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು. ಟು ಎನ್ಹ್ಯಾನ್ಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್, ಆಲಿಸುವ ಮತ್ತು ಮಾತನಾಡುವ ಕೌಶಲ್ಯಗಳನ್ನು ಬೆಳೆಸುವುದು. ಟು ಇಂಪ್ರೂವ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಓದುವ ಮತ್ತು ಬರೆಯುವ ಕೌಶಲ್ಯಗಳನ್ನು ವೃದ್ಧಿಸುವುದು. ಟು ಎನ್ಕರೇಜ್ ಟು ಥಿಂಕ್ ಕ್ರಿಯೇಟಿವ್ಲಿ ಆ್ಯಂಡ್ ಕ್ರಿಟಿಕಲಿ, ವಿಮರ್ಶಾತ್ಮಕವಾಗಿ ಮತ್ತು ಸೃಜನಾತ್ಮಕವಾಗಿ ಯೋಚಿಸುವಂತೆ ಮಾಡುವುದು. ಟು ಎಕ್ಸ್ಪ್ಯಾಂಡ್ ಇಮೋಷನಲ್ ಇಂಟೆಲಿಜೆನ್ಸ್, ವಿದ್ಯಾರ್ಥಿಗಳ ಭಾವನಾತ್ಮಕ ಸಾಮರ್ಥ್ಯವನ್ನು ವೃದ್ಧಿಸುವುದು. ಟು ಡೆವಲಪ್ ಜೆಂಡರ್ ಸೆನ್ಸಿಟಿವಿಟಿ, ವಿದ್ಯಾರ್ಥಿಗಳಲ್ಲಿ ಲಿಂಗ ಸಂಬಂಧಿತ ಸೂಕ್ಷ್ಮತೆಯನ್ನು, ಸಂವೇದನೆಯನ್ನು ಬೆಳೆಸುವುದು. ಇವುಗಳೆಲ್ಲ BA ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ನ ಪಠ್ಯಕ್ರಮದ ಉದ್ದೇಶಗಳಾಗಿವೆ. ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ BA ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ ಸಿಲೆಬಸ್. ಸೊ ದಿಸ್ ಸಿಲೆಬಸ್ ಈಸ್ ಸಿಮಿಲರ್ ಟು English language syllabus that you studied in PUC first year and second year. Remember, in PU classes you studied English language and Kannada language. Similarly, here also, in degree also, you are going to learn two languages. One is Indian language, another is English language. In Indian language, you are going to study basic Kannada, and in the English language, English course, you are going to study some important text and some important poems and some grammatical aspects. So now, textbook name is English Stars 1. For the first semester, you have English Stars textbook. ನಿಮ್ಮ ಪಠ್ಯಕ್ರಮದ ಹೆಸರು ಇಂಗ್ಲಿಷ್ ಸ್ಟಾರ್ಸ್ ಅಂತ. ಆ್ಯಂಡ್ ಫಾರ್ ದಿಸ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಫಾರ್ ದಿಸ್ ಸಿಲೆಬಸ್ ದೇರ್ ಆರ್ ವೀಕ್ಲಿ 4 periods ಆರ್ ಅಲೋಕೇಟೆಡ್. ಪ್ರತಿ ವಾರ ನಿಮಗೆ 4 ತರಗತಿಗಳನ್ನು ಈ ವಿಷಯಕ್ಕೆ ತೆಗೆದುಕೊಳ್ತೇವೆ. ನಾನು ನಿಮಗೆ ಪ್ರತಿ ವಾರಕ್ಕೆ 4 ತರಗತಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ಈ ಪಠ್ಯಕ್ರಮಕ್ಕೆ 100 ಮಾರ್ಕ್ಸ್. ದಿಸ್ ಈಸ್ ಫಾರ್ 100 ಮಾರ್ಕ್ಸ್. ಈ ವಿಷಯ ನಿಮಗೆ 100 ಅಂಕಗಳಿಗಿದೆ. ಆ 100 ಅಂಕಗಳನ್ನು 2 ರೀತಿಯಲ್ಲಿ ಡಿವೈಡ್ ಮಾಡಿರ್ತಾರೆ. ಇಂಟರ್ನಲ್ 20 marks and end of the semester examination 80 marks. Unlike PUC, here you are going to write exam for 80 marks. ನೀವು PUCಯಲ್ಲಿ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೆದಿದ್ರಿ, ಆದರೆ ಇಲ್ಲಿ 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೀತಾ ಇದ್ದೀರಿ. ಮತ್ತು ಇನ್ನು 20 ಅಂಕಗಳನ್ನ ಇಂಟರ್ನಲ್ ಮಾರ್ಕ್ಸ್ ಆಗಿ ನಿಮಗೆ ಕೊಡಲಾಗ್ತದೆ. ಆಂತರಿಕ ಕಿರು ಪರೀಕ್ಷೆ, ಅಸೈನ್ಮೆಂಟು ಮತ್ತು ನಿಮ್ಮ ಹಾಜರಾತಿ ಮುಂತಾದ ಅಂಶಗಳನ್ನು ಪರಿಗಣಿಸಿ 20 ಅಂಕಗಳನ್ನು ಇಂಟರ್ನಲ್ ಅಂತ ಕರಿತೀವಿ. ಉಳಿದ 80 ಅಂಕಗಳು ಎಂಡ್ ಆಫ್ ದಿ ಸೆಮಿಸ್ಟರ್ ಎಕ್ಸಾಮಿನೇಷನ್. ಸೆಮಿಸ್ಟರ್ನ ಕೊನೆ ಹಂತದಲ್ಲಿ ನೀವು ಪರೀಕ್ಷೆಯನ್ನು ಎದುರಿಸ್ತಿರಲ್ಲ, ಅದಕ್ಕೆ 80 ಅಂಕಗಳು. ಒಟ್ಟು 100 ಅಂಕಗಳ ಪರೀಕ್ಷೆಗೆ ಈ ವಿಷಯ ಇರುತ್ತದೆ. ಆ್ಯಂಡ್ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಈಸ್ 3 hours ಆ್ಯಸ್ ಯೂಶುವಲ್. ದೆನ್ the RCUB in its syllabus copy has introduced the syllabus like this. The course brings in some of the most wonderful, instructive and enjoyable literary pieces to the students beginning their undergraduate course. ತಮ್ಮ ಸ್ನಾತಕ ಪದವಿಯನ್ನು ಆರಂಭಿಸ್ತಾ ಇರುವ ವಿದ್ಯಾರ್ಥಿಗಳಿಗಾಗಿ ಸಂತೋಷದಿಂದ ಕಲಿಯಬಹುದಾದ ಇನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂಥ ಬೋಧನಾಂಶಗಳನ್ನು ಒಳಗೊಂಡಿರುವ ಕೆಲವು ಸಾಹಿತ್ಯಿಕ ಪಠ್ಯಗಳನ್ನು ನಿಮಗೆ ಇಲ್ಲಿ ಪ್ರಿಸ್ಕ್ರೈಬ್ ಮಾಡಲಾಗಿದೆ. The literary texts in the course provide powerful context to understand human situation in our world and show how they are expressed in English language. ಈ ಪಠ್ಯಕ್ರಮ ನಮಗೆ ಏನನ್ನು ಕಲಿಸ್ತದೆ ಅಂದರೆ, ಈ ಜಗತ್ತಿನಲ್ಲಿ ಮನುಷ್ಯನ ಸನ್ನಿವೇಶ ಮತ್ತು ಆ ಸನ್ನಿವೇಶಗಳು ಹೇಗೆ ಸಾಹಿತ್ಯಿಕ ಕೃತಿಗಳಲ್ಲಿ ವ್ಯಕ್ತವಾಗುತ್ತವೆ ಅನ್ನೋದನ್ನು ಈ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಕೆಲವು ಪಠ್ಯಗಳನ್ನು
ಈ ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವ ಜೀವನ ಮೌಲ್ಯಗಳನ್ನು ಕಲಿಸುವ ಕೆಲವು ಪಠ್ಯ ಭಾಗಗಳು ಈ ವರ್ಷದ ಸಿಲೆಬಸ್ನ ಬೇಸಿಕ್ ಇಂಗ್ಲೀಷ್ನಲ್ಲಿ ಇರಲಿವೆ. ಪಠ್ಯಭಾಗಗಳಲ್ಲಿ ಪ್ರಮುಖವಾಗಿ 3 ಯೂನಿಟ್ ಇದೆ: ಪ್ರೋಸು, ಪೊಯೆಟ್ರಿ ಆ್ಯಂಡ್ ಗ್ರಾಮರ್ ಆಸ್ಪೆಕ್ಟ್ ಅಂತ. The units of the language activity strengthen the students' English vocabulary and understanding of English sentence structure. ಅಷ್ಟಲ್ಲದೆ ಈ ಪಠ್ಯಕ್ರಮವನ್ನು ಓದೋದ್ರಿಂದ ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೊಕ್ಯಾಬುಲರಿ, ಯು ವಿಲ್ ಎನ್ರಿಚ್ ಯುವರ್ ವೊಕ್ಯಾಬುಲರಿ, ಶಬ್ದ ಸಂಪತ್ತನ್ನು ಹೆಚ್ಚಿಸ್ಕೊಳ್ತೀರಿ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್, ಇಂಗ್ಲೀಷ್ ಭಾಷೆಯ ವಾಕ್ಯ ರಚನೆಯನ್ನು ನೀವು ಕಲಿಬಹುದು. Internal assessment consists of tests and tutorials ensure that the students are learning well and prepare them for semester end exams. ಟ್ಯುಟೋರಿಯಲ್ ಮತ್ತು ಟೆಸ್ಟ್ಗಳು, ಇಂಟರ್ನಲ್ ಟೆಸ್ಟ್ಗಳು ನಿಮ್ಮನ್ನು ಸೆಮಿಸ್ಟರ್ನ ಕೊನೆಯ ಪರೀಕ್ಷೆಗೆ ಸಿದ್ಧಗೊಳಿಸುತ್ತವೆ. The 1 mark, 5 mark and 10 mark questions in the examination are designed to evaluate language comprehension and textual understanding. ನಿಮ್ಮ ಎಂಡ್ ಆಫ್ ದ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ 1 ಅಂಕದ, 5 ಅಂಕಗಳ ಮತ್ತು 10 ಅಂಕದ ಪ್ರಶ್ನೆಗಳಿರಲಿವೆ. ಇವುಗಳು ನಿಮ್ಮ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ಭಾಷಾ ಗ್ರಹಿಕಾ ಸಾಮರ್ಥ್ಯವನ್ನು ಮತ್ತು ಅರ್ಥೈಸುವಿಕೆಯನ್ನು ಪ್ರಶ್ನಿಸುವಂತಹ ಪ್ರಶ್ನೆಗಳಾಗಿರ್ತವೆ ಅಂತ. ಹಾಗಾದರೆ ಏನಿದೆ ಪಠ್ಯಕ್ರಮದಲ್ಲಿ? ಇನ್ ಯೂನಿಟ್ 1 ಪ್ರೋಸ್, ಮೊದಲೇ ಯೂನಿಟ್ನಲ್ಲಿ ಕೆಲವು ಗದ್ಯ ಭಾಗಗಳಿವೆ, ಪ್ರೋಸ್ ಸೆಕ್ಷನ್ಸ್ ಇವೆ. ಅವುಗಳು ಕಥೆಗಳಾಗಿರ್ಬೋದು ಅಥವಾ ಪ್ರಬಂಧಗಳಾಗಿರ್ಬೋದು. ಬೋರೆಸ್ ಬೋರೆಸ್ ಅನ್ನುವ ಟೆಕ್ಸ್ಟ್ ರಿಟನ್ ಬೈ E.V. ಲುಕಾಸ್ ಅಂತ. ರಿತೇಶ್ ಅಗರ್ವಾಲ್ ಅನ್ನುವ ಪಠ್ಯಭಾಗ ರಿಟನ್ ಬೈ ಕರಣ್. ಮೈ ಲಾಸ್ಟ್ ಡಾಲರ್, ಅ ಸ್ಟೋರಿ ರಿಟನ್ ಬೈ ಸ್ಟೀಫನ್ ಲಿಕಾಕ್. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ರಿಟನ್ ಬೈ ಶಿಬು. These 4 proses are prescribed for your syllabus. Remember, it is different from the old syllabus. ಇದು CBCS ಪಠ್ಯಕ್ರಮ. ಇದು ಜಾರಿಗೆ ಬರ್ತಾ ಇರೋದು 2020-21ನೇ ವರ್ಷದಿಂದ. ಅಂದರೆ ನೀವು ಈಗ ಹೊಸ ಸಿಲೆಬಸ್ಸನ್ನು ಕಲಿತಾ ಇದ್ದೀರಿ. ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ದ ಸಿಲೆಬಸ್ ದಟ್ ಯುವರ್ ಸೀನಿಯರ್ಸ್ ಸ್ಟಡೀಡ್ ಇನ್ ದಿಸ್ ಕಾಲೇಜ್. ನಿಮ್ಮ ಸೀನಿಯರ್ಸ್ ಈ ಕಾಲೇಜ್ನಲ್ಲಿ ಕಲಿತ ಪಠ್ಯಕ್ರಮವನ್ನು ನೀವು ಕಲಿತಾ ಇಲ್ಲ. ಇಟ್ಸ್ ಅ ಡಿಫ್ರೆಂಟ್ ಸಿಲೆಬಸ್. ಸೊ ಡೋಂಟ್ ಗೋ ಫಾರ್ ದ ಓಲ್ಡ್ ಬುಕ್ಸ್. ಯು ಹ್ಯಾವ್ ಟು ಪರ್ಚೇಸ್ ಅ ನ್ಯೂ basic English textbook, or you have to download these if possible from internet. So new syllabus, there are 4 prose. In old test syllabus there were 5 proses and 5 poems were there, but it's not like that now we have only 4 essays or 4 prose contents and 4 poems. And in second unit, actually it should be poetry, not prose. It has to be corrected. Unit 2, poetry, and in poetry section you have 4 poems to study. 4 ಪದ್ಯಗಳನ್ನು ಇಟ್ಟಿದ್ದಾರೆ. Unknown Citizen written by W.H. Auden. World is Too Much With Us, ಒಂದು ಪದ್ಯ written by William Wordsworth. Night of the Scorpion written by Nissim Ezekiel. The Road Not Taken written by Robert Frost. Very interesting poems they have prescribed. Interesting and easy poems they have prescribed for your study. And in the third section, in the third unit, we have some grammar aspect. The first grammar aspect is word class. So here you are going to study some parts of speech that you studied in your school and PU days. And among those parts of speech, nouns, adjectives, verbs, adverbs. These are the 4 parts for word class that we are going to discuss in the classes. And the second one, articles. Articles, a, an, or the, that you studied in PUC first year. The same syllabus will continue here, and here you are going to study the further elements of articles. ಆರ್ಟಿಕಲ್ಸ್ನ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನೀವು ಕಲಿತಾ ಇದ್ದೀರಿ. ಮೂರನೇದು ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಪೊಸಿಷನ್. ದಿಸ್ ಇಸ್ ಆಲ್ಸೋ ದಿ ಕಂಟಿನ್ಯೂವೇಷನ್ ಆಫ್ ಯುವರ್ ಸ್ಟಡಿ ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ PUC ಫಸ್ಟ್ ಇಯರ್. ಮತ್ತು 4ನೇ ಅಂಶದಲ್ಲಿ ಅಫಿಕ್ಸಸ್. ಅಫಿಕ್ಸಸ್ನಲ್ಲಿ ದೇರ್ ಆರ್ 2 types, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಆ್ಯಂಡ್ ದ 5th one is use of be, have and do. Use of helping verbs be, have and do. And the last part of the third unit is introducing, and this is related with communication skill. ನಮ್ಮ ಭಾಷಿಕ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದ ಅಂಶ ಇದಾಗಿದೆ. ಇಂಟ್ರೊಡ್ಯೂಸಿಂಗ್, ಸೆಲ್ಫ್ ಇಂಟ್ರೊಡಕ್ಷನ್ ಆ್ಯಂಡ್ ಇಂಟ್ರೊಡ್ಯೂಸಿಂಗ್ ದ ಚೀಫ್ ಗೆಸ್ಟ್, ಪ್ರಿನ್ಸಿಪಾಲ್, ಪ್ರೆಸಿಡೆಂಟ್, ಫ್ಯಾಮಿಲಿ ಮೆಂಬರ್, ರಿಲೇಟಿವ್ಸ್, ಫ್ರೆಂಡ್. ಇದು ಒಂಥರದ ಭಾಷಣ ಕಲೆ. ನೀವು ಅತಿಥಿಗಳನ್ನು, ಪ್ರಿನ್ಸಿಪಾಲನ್ನು, ಪ್ರೆಸಿಡೆಂಟನ್ನು, ಫ್ಯಾಮಿಲಿ ಮೆಂಬರ್ನ, ರಿಲೇಟಿವ್ಸನ್ನು, ಫ್ರೆಂಡನ್ನು ಪರಿಚಯಿಸುವುದಕ್ಕೆ ಸಂಬಂಧಪಟ್ಟದ್ದು.
ಇದು ಗ್ರಾಮರ್ಗೆ ಸಂಬಂಧಪಟ್ಟಂತಾಯಿತು. ದೆನ್ ವಾಟ್ ವಿಲ್ ಬಿ ದಿ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್? ಪಠ್ಯಕ್ರಮ ಆಯಿತು. ಪರೀಕ್ಷೆ ಹೇಗಿರುತ್ತೆ ಅಂದರೆ, ಬೇಸಿಕ್ ಇಂಗ್ಲೀಷ್ನಲ್ಲಿ 80 ಅಂಕಗಳು. ಆ 80 ಅಂಕಗಳನ್ನ ಈ ರೀತಿಯಾಗಿ ಡಿವೈಡ್ ಮಾಡಲಾಗಿದೆ. 10 ಆಬ್ಜೆಕ್ಟಿವ್ ಕ್ವಶನ್ಸ್, 5 ಫ್ರಮ್ ಪ್ರೋಸ್ ಆ್ಯಂಡ್ 5 ಫ್ರಮ್ ಪೊಯೆಟ್ರಿ, ಟೋಟಲ್ 10 ಮಾರ್ಕ್ಸ್. 5 ಅಂಕಗಳು ಪದ್ಯದಿಂದ, 5 ಪ್ರಶ್ನೆಗಳು ಗದ್ಯದಿಂದ ಆಯ್ದುಕೊಂಡಿರುವ ಆಬ್ಜೆಕ್ಟಿವ್ ಕ್ವಶನ್ಸ್, 1 ಅಂಕದ ಪ್ರಶ್ನೆಗಳು, ಇದಕ್ಕೆ 10 ಅಂಕ. 2 ಅನೋಟೇಷನ್ಸ್ ಔಟ್ ಆಫ್ 4, 1 ಫ್ರಮ್ ಪ್ರೋಸ್ ಆ್ಯಂಡ್ 1 ಫ್ರಮ್ ಪೊಯೆಟ್ರಿ. 2 RC ಅಂತ ಹೇಳ್ತೀವಲ್ಲ, ಸಂದರ್ಭ ಸಹಿತ ಬರೆಯೋದು, ಅನೋಟೇಷನ್ಸ್. ಆ 4ರಲ್ಲಿ 2ಕ್ಕೆ ನೀವು ಉತ್ತರ ಬರೀಬೇಕು, 1 ಫ್ರಮ್ ಪೊಯೆಟ್ರಿ ಆ್ಯಂಡ್ 1 ಫ್ರಮ್ ಪ್ರೋಸ್, ಟೋಟಲ್ 10 ಮಾರ್ಕ್ಸ್. ಆ್ಯಂಡ್ ಇನ್ ದ ಥರ್ಡ್ ಸೆಕ್ಷನ್, ಇನ್ ದ ಥರ್ಡ್ ಮೇನ್ ಕ್ವಶನ್, ಎಸ್ಸೆ ಟೈಪ್ ಕ್ವಶನ್ ಔಟ್ ಆಫ್ 2 ಫ್ರಮ್ ಪ್ರೋಸ್. ಗದ್ಯದಿಂದ ಆಯ್ದು 2 ಪ್ರಶ್ನೆಗಳಲ್ಲಿ 1ಕ್ಕೆ ನೀವು ಉತ್ತರಿಸ್ತೀರಿ, ಇದು 10 ಅಂಕದ ಪ್ರಶ್ನೆ. ಎಸ್ಸೆ ಟೈಪ್ ಕ್ವಶನ್ ಔಟ್ ಆಫ್ 2 ಫ್ರಮ್ ಪೊಯೆಟ್ರಿ, ಇಟ್ ಈಸ್ ಆಲ್ಸೋ ಫಾರ್ 10 ಮಾರ್ಕ್ಸ್. ಪೊಯೆಟ್ರಿಯಿಂದ ಆಯ್ದಿರುವ 2 ಪ್ರಶ್ನೆಗಳಲ್ಲಿ 1ಕ್ಕೆ ಉತ್ತರಿಸ್ತೀರಿ, ಇದು 10 ಅಂಕಗಳಿಗೆ, 10 ಅಂಕದ ಪ್ರಶ್ನೆ. 1 ಅಂಕ, 5 ಅಂಕದ ಶಾರ್ಟ್ ನೋಟ್ಸ್ 2, 1 ಅಂಕದ 10 ಪ್ರಶ್ನೆಗಳು, 5 ಅಂಕದ 2 ಪ್ರಶ್ನೆಗಳು 10 ಮಾರ್ಕ್ಸು, 10 ಅಂಕದ 2 ಪ್ರಶ್ನೆಗಳು 20, ಟೋಟಲ್ 40 ಅಂಕಗಳು. ಶಾರ್ಟ್ ನೋಟ್ಸ್ ಔಟ್ ಆಫ್ 4, 1 ಫ್ರಮ್ ಪ್ರೋಸ್ ಆ್ಯಂಡ್ 1 ಫ್ರಮ್ ಪೊಯೆಟ್ರಿ. 4 ಶಾರ್ಟ್ ನೋಟ್ಸ್ಗಳಲ್ಲಿ 2 ಆಯ್ದು ಬರಿತೀರಿ, ಅವುಗಳಿಗೆ 5 ಅಂಕಗಳಿಗೆ 1ರಂತೆ, ಒಟ್ಟು 10 ಅಂಕಗಳು ಶಾರ್ಟ್ ನೋಟ್ಸ್, ಲಘು ಟಿಪ್ಪಣಿ. ಆ್ಯಂಡ್ ಇನ್ ಗ್ರಾಮರ್ ಸೆಕ್ಷನ್ ಇಟ್ ಈಸ್ ಫಾರ್ 30 ಮಾರ್ಕ್ಸ್. 30 ಮಾರ್ಕ್ಸ್ ಆರ್ ಗಿವನ್, ಅಲೋಕೇಟೆಡ್ ಫಾರ್ ಗ್ರಾಮರ್. ಸೊ ಇಟ್ಸ್ ಗೋಯಿಂಗ್ ಟು ಬಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಫಾರ್ ಯು. 80 ಅಂಕಗಳ ಪರೀಕ್ಷೆ ನಿಮಗಿರಲಿದೆ. ಸೊ ರಿಮೆಂಬರ್, ಬೇಸಿಕ್ ಇಂಗ್ಲೀಷ್, and in the basic English there are 3 units, and in the first unit there are prose, some selected 4 prose, and in poetry section 4 poems, and in grammar there are 6 elements, and for those 6 elements 30 marks are allocated. So total 80 marks examination you are going to face at the end of the semester for basic English. This is how the syllabus and the examination pattern is prescribed from Rani Chennamma University, Belagavi, for basic English. So you need to concentrate on these things, and in the next classes we are going to discuss these elements one by one. Thank you for watching.